ನಮಸ್ಕಾರಗಳು. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಿಮಗೆ ಒಂದು ಕತೆ ಹೇಳ್ತೇನೆ. ಒಂದು ಊರಿನಲ್ಲಿ ಒಬ್ಬ ಅಗರ್ಭ ಶ್ರೀಮಂತ ಇರ್ತಾನೆ. ಅವನ ಹತ್ತಿರ ಒಬ್ಬ ನಿಷ್ಠಾವಂತ ಡ್ರೈವರ್ ಕೆಲಸ ಮಾಡ್ತಾ ಇರ್ತಾನೆ. ಒಂದು ದಿನ ಆ ಡ್ರೈವರ್ ಮಾಲೀಕ ಹೋಗುವಂತಹ ದುಬಾರಿ ಬಟ್ಟೆ ಅಂಗಡಿಗೆ ಹೋಗ್ತಾನೆ. ಹೋಗಿ ತನ್ನ ಹತ್ತಿರ ಇದ್ದಂತಹ ಎಲ್ಲ ಹಣವನ್ನು ಕೊಟ್ಟು ಅವನು ಹೇಳ್ತಾನೆ, ಮಾಲೀಕನ ಹುಟ್ಟುಹಬ್ಬ ನಾಳೆ, ಅವರು ನಿಮ್ಮ ಅಂಗಡಿಯಲ್ಲೇ ಬಟ್ಟೆ ತಗೊಳ್ಳುವುದು ಅಂತ. 11 ತಿಂಗಳಿನಿಂದ ಕಷ್ಟಪಟ್ಟಂತಹ ದುಡ್ಡನ್ನು ಕೂಡಿ ಇಟ್ಟಿದ್ದೇನೆ, ಅವರು ಹಾಕೋಬಹುದಾದ ಒಂದು ಚಂದದ ಬಟ್ಟೆ ಕೊಡಿ ಅಂತ ಕೇಳ್ತಾನೆ. ಅದನ್ನು ಅವನು ಪ್ರೀತಿಯಿಂದ ತುಂಬ ಕಷ್ಟಪಟ್ಟು ಕೂಡಿಟ್ಟಂತಹ ದುಡ್ಡನ್ನೆಲ್ಲ ಕೊಟ್ಟು ತಗೊಂಡು ಬಂದು ತನ್ನ ಮಾಲೀಕನಿಗೆ ಗಿಫ್ಟ್ ಕೊಡ್ತಾನೆ ಬರ್ತ್ಡೇಗೆ. ಇದನ್ನು ನೀವು ಹಾಕ್ಕೋಬೇಕು ಅಂತ. ಅದೇ 1 ತಿಂಗಳ ನಂತರ ಆ ಬಡವನ ಹುಟ್ಟಿದ ಹಬ್ಬ ಬರ್ತದೆ. ಸರಿ, ಈ ವಿಷಯ ಗೊತ್ತಾದಂತಹ ಮಾಲೀಕ, ಇವನು ನನಗೊಂದು ಬಟ್ಟೆ ತಂದು ಕೊಟ್ಬಿಟ್ಟಿದ್ದಾನೆ, ಇವನಿಗೂ ಏನಾದರೂ ಒಂದು ಕೊಡಬೇಕಲ್ಲ ಅಂತ ಒಂದು ಅಂಗಡಿಗೆ ಹೋಗಿ, ನನ್ನ ಡ್ರೈವರ್ನ ಹುಟ್ಟುಹಬ್ಬ ಇದೆ, ಯಾವುದಾದ್ರೂ ಒಂದು ಚೀಪ್ ರೇಟಲ್ಲಿ ಬಟ್ಟೆ ಕೊಡಿ ಅಂತ ಕೇಳಿ ತಗೊಂಡು ಬರ್ತಾನೆ. ಆದರೆ ಬಡವ ಅದನ್ನೇ ಬಹಳ ಪ್ರೀತಿಯಿಂದ ಹಾಕ್ಕೊಂಡು ಓಡಾಡ್ತಾನೆ. ನೋಡಿ, ಇದರಿಂದಲೇ ಗೊತ್ತಾಗೋದು ಶ್ರೀಮಂತಿಕೆ ಅನ್ನೋದು ಹೃದಯದಲ್ಲಿ ಇರಬೇಕು ಅಂತ. ಏನೋ ಬೇಕಾಬಿಟ್ಟಿ ತಾತ್ಸಾರಕ್ಕೆ ಅಥವಾ ಯಾವತ್ತೂ ಏನನ್ನು ಮಾಡಬೇಡಿ, ಅದು ನಿಮ್ಮ ವ್ಯಕ್ತಿತ್ವವನ್ನು ತೋರಿಸುತ್ತದೆ. ಈ ಕತೆ ನಿಮಗೆಲ್ಲ ಇಷ್ಟವಾಯಿತು ಅಂತ ಭಾವಿಸುತ್ತೇನೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವನ್ನು ನೀಡಿ. ಇನ್ನೊಂದು ಕತೆ ಮತ್ತು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇಲ್ಲಿಯವರೆಗೂ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.